Welcome all, day 92 of 150 days challenge. ಟೈಮು 6:10 6:12 ಆಗಿದೆ ಟೈಮು. ಸೊ ನಾವು ಹೊಂಟಿವಿ ಆಫೀಸ್ ಕಡೆ. ನಿಜ ಮಳೆ ಇರ್ಲಾ ಟೈಮ್ನಾಗ ಮಳೆ ಹೊಂಟದ ನಿನ್ನೆ. ಅದು ನೋಡ್ಬೋದು, ಅಲ್ಲಿ ಕಾಣುತ್ತಲ್ಲ ಬುದ್ಧಮ್ಮನಿಗೆ ದೃಶ್ಯ ಇದು. ಬುದ್ಧಮ್ಮನಿಗಿರೋ ದೃಶ್ಯ ಇದು. ಸೊ ನೋಡೋಣ, ಈಗ ಆಫೀಸ್ ಕಡೆ ಹೊಂಟಿವಿ. ಆಫೀಸಲ್ಲಿ ಒಂದು 8 ತನಕ ಫ್ರೀ ಆಗ್ತೀವಿ ಮತ್ತೆ. ಸೊ ಅದಾದಮೇಲೆ ಸಿಗ ಮತ್ತೆ ಬಾಯ್. ಅಲ್ಲೇ ಟಾಮಿ ಬಾ ಟಾಮಿ ಕಮಾನ್ ನಡಿ ಬಲೆ ಹಂಗಲ್ಲದು ಮಕ್ಕಂಡದ ಅದೇ ಈ ದಾರ ಹಿಡ್ಕ ಯಾವಾಗ ನೀನು ಬ್ಯಾಡನೇ ನೀನು ಡೋರ್ ಹಾಕ್ ಮತ್ತೆ ಗೇಟ್ ಹಾಕ್. ಬಾ ಟಾಮಿ ಕಮಾನ್ ಟಾಮಿ ಬಾ ಬಾ ಹೋಗ ಕಮ್ ಟಾಮಿ ಕಮಾನ್. ಹೊರ ಕರ್ಕೊಂಡು ಹೋಗ್ತಾರ ಅವ್ರು. ಟೈಮ್ 5 ಶಿಸ್ತಿಗೆ ಈ ಬೋಸಡೆ ಮಕ್ಕಳಲ್ಲಿ ಚಾಲ ಆಯ್ತು ನೋಡೋದಂತಲ್ಲಿ ಒತ್ತಿರಿ ಒಳ್ಳೆ ಆಗತ್ತಿರಲ್ಪ ಇಬ್ಬರು. ಸೊ ಈಗ ನಾವು ಜಿಮ್ ಹೋಗ್ಬೇಕ. ಚಾಕ್ಲೇಟ್ ತಿಂದೀವಲ್ರ ಅವಾಗ, ಡಾರ್ಕ್ ಚಾಕ್ಲೇಟ್ ನಿನಗೆ ಹೇಳಿನಲ್ಲ ಅವಾಗ ಅಲ್ಲೇ. ಏನು ಮಾಡ್ಲಪ್ಪ ನಿನಗೆ, ಹೇಳಪ್ಪಿ ಯಾವ ಪ್ರಾಜೆಕ್ಟ್ರಪ್ಪ? ಗ್ರೌಂಡಿಗ. ಸೊ ನೋಡೋಣ, ಈಗ ಜಿಮ್ ಹೋಗ್ಬೇಕಾದ್ರೆ ಸಿಗಮಂತ. ಸ್ಟೇಷನ್ ಬಾಯ್, ಟೇಕ್ ಕೇರ್. ನಾವು ರೆಡಿ ಆಗಿಬಿಟ್ಟು ಜಿಮ್ಮಿಗೆ ಬಂದ್ವಿ. ಜಿಮ್ಮಲ್ಲಿ ಏನಂದರೆ ನಾನು ಮತ್ತು ನಜೀರ್ ಇದ್ದೀವಿ. ಸೊ ಇವತ್ತು ನಮ್ದು ಇರುತ್ತೆ ಲೆಗ್ ಮತ್ತು ಶೋಲ್ಡರ್ ಎಕ್ಸಸೈಸಸ್. ಸೊ ಇದರಲ್ಲಿ ಏನು ಸ್ಪೆಷಲ್ ಇಲ್ಲ, ಏನಂದರೆ ಲೈಕ್ ರೆಗ್ಯುಲರ್ ಏನು ಸ್ಟಫ್ ಇತ್ತಾಗೆ ಇರುತ್ತೆ ಆ ಎಕ್ಸಸೈಸ್ಗಳನ್ನೇ. ಮತ್ತು ಇನ್ನೊಂದು ಇದ್ರ ಜೊತೆ ಆ್ಯಡ್ ಮಾಡಿರೋದೇನೆಂದರೆ ಸೀಟೆಡ್ ಡಂಬಲ್ ರೈಸಸ್ ಅಂತೇಳಿ, ಅದನ್ನು ನಮಗೆ ಶೋಲ್ಡರ್ ಸಲಕ. ಅದು ಬಿಟ್ಟರೆ 6 ಎಕ್ಸಸೈಸ್ ಇದರಲ್ಲಿ ನಮಗೆ ಲೆಗ್ಗಲ್ಲಿ, ಆಮೇಲೆ ಒಂದು 3 ವೇರಿಯಂಟ್ ಎಕ್ಸಸೈಸಸ್ ಶೋಲ್ಡ್ರಲ್ಲಿರುತ್ತೆ. ಸೊ ಇದ್ರ ಜೊತೆ ನಾವು ಮಾಡಿರ್ತೀವಿ ಒಂದು ಕಾಬ್ಸ್ ಎಕ್ಸಸೈಸ್ ಎಕ್ಸ್ಟ್ರಾ. ಅದಾದಮೇಲೆ ಕಾರ್ಡಿಯೋ, ಆಮೇಲೆ ಆ್ಯಬ್ಸ್ ಎಕ್ಸಸೈಸಸ್. ಸೊ ಇದಿಷ್ಟು ಮುಗಿಸ್ಕೊಳ್ಳೋಕೆ ನಮ್ಗೆ ಆಲ್ಮೋಸ್ಟ್ ಅಲ್ಲಿ 3 ಅವರ್ ಬೇಕಾಗ್ತದೆ. ಯಾಕಂದರೆ ಲೆಗ್ಗಲ್ಲ ಆ್ಯಸ್ ಯೂಶುವಲ್ ನಿಮ್ಗೆ ಗೊತ್ತಿರ್ಬೋದು, ಎನರ್ಜಿ ಜಾಸ್ತಿ ಕನ್ಸ್ಯೂಮ್ ಮಾಡುತ್ತಿದೆ. ಸೊ ಫಸ್ಟ್ನೇದು ಬಲ್ಜೇರಿಯನ್ ಸ್ಕ್ವಾಟ್ಸು, ಇದು ಈಗ ಮಾಡ್ತಿರೋದು ಲೆಗ್ ಪ್ರೆಸ್. ಇದನ್ನು ಲೈಟ್ ವೇಟ್ ಹೊಡಿಬೇಕು ಇವತ್ತು ಅಂತ ಬಂದಿದ್ವಿ ಜಿಮ್ಮಲ್ಲಿ. ಸೊ ಹೆಂಗಂದರೆ ಒಂದು ಬಲ್ಜೇರಿಯನ್ ಸ್ಕ್ವಾಟ್ಸ್ ಹಂಗೆ ಹೊಡೆದ್ವಿ, 5 kg 10 kg ಈ ಥರ ಹೊಡೆದ್ವಿ. ಬಟ್ ಲೆಗ್ ಪ್ರೆಸ್ಸಿಗೆ ಶಿಫ್ಟ್ ಆದ ತಕ್ಷಣ 150 220 ಈ ಥರ ಆಯಿತು ವೇಟ್ಸ್ ಎಲ್ಲ. ಮತ್ತು ಅದು ಲೈಟಿಂದ ವೇಟೆಡೇ ಹೊಡೆದ್ವಿ. ಅದು ಜಿಮ್ಮಲ್ಲಿ ಹೋದ್ಮೇಲೆ ಮನಸ್ಸು ಕೇಳಂಗಿಲ್ಲ, ಹೊಡಿಬೇಕಂತ ಫೀಲ್ ಬರ್ತದೆ. ಅದಾದಮೇಲೆ ಈ ಎಕ್ಸಸೈಸ್ ಇರುತ್ತೆ ನಮಗೆ, ರಿವರ್ಸ್ ಲೇಯಿಂಗ್ ಡೌನ್ ಹ್ಯಾಮ್ಸ್ಟ್ರಿಂಗ್ಸ್ ಸಲಕ. ಅದಾದಮೇಲೆ ಲೆಗ್ ರೈಸಸ್ಸು, ಆಮೇಲೆ ಇದು ಸ್ಮಿತ್ ಮಷೀನಲ್ಲಿ ಸಿಂಗಲ್ ಲೆಗ್ ಕೇಬಲ್ ಎಕ್ಸ್ಟೆನ್ಷನು, ಅದು ನಮಗೆ 8 ಇದ್ರ ಸಲಕ. ಅದು ಆಯ್ತಪ್ಪ ಅಂತಂದರೆ ವೇಟೆಡ್ ಡಂಬಲ್ ಸೂಮೋ ಡೆಡ್ ಲಿಫ್ಟ್ ಥರ ಅದು ಬರುತ್ತೆ. ಸೊ ಅದನ್ನು ನಮಗೆ 8 ಮತ್ತು ನಮಗೆ ಇನ್ನರ್ ಥೈಸಿಗೆ ಯೂಸ್ ಆಗುತ್ತೆ. ಸೊ ಹಂಗಾಗಿ ಅದು ಇಟ್ಕೊಂಡಿರೋದು. ಅದ್ರ ಜೊತೆನೇ ನಾವು ಬರ್ತೀವಿ ನಮ್ಮದು ಶೋಲ್ಡ್ರ್ ಎಕ್ಸಸೈಸ್ಗೆ. ಇದು ರಿವರ್ಸ್ ಪೆಕ್ಟೆಕ್, ಅದಾದಮೇಲೆ ಕೇಬಲ್ ಎಕ್ಸ್ಟೆನ್ಷನು, ಅದು ಬಿಟ್ಟರೆ ಮತ್ತು ಓವರ್ ಹೆಡ್ ಡಂಬಲ್ ಎಕ್ಸ್ಟೆನ್ಷನ್ ಇರುತ್ತೆ, ಓವರ್ ಹೆಡ್ ಪ್ರೆಸ್. ಸೊ ಈ 3, ಅದರ ಜೊತೆ ಒಂದು ಸೀಟೆಡ್ ಡಂಬಲ್ ಇರುತ್ತೆ. ಸೊ ಇದರಲ್ಲಿ ಎಕ್ಸಸೈಸ್ ಮಾಡ್ತಾ ಇರಬೇಕಾದ್ರೆ ನಮ್ಮ ಇಲ್ಲ ಅನ್ನಲ್ಲ ದಿನೇಶ್, ಇವನೊಂದು ಬರ್ಡೇ ಇತ್ತು. ಸೊ ಬರ್ಡೇಗೆ ಹುಡುಗರು ಕೇಕ್ ತಂದಿದ್ವು, ನಮ್ಮ ಸಾಗರ್, ಆಮೇಲೆ ಇನ್ನೊಂದು 2 ಹುಡುಗರು ಇದ್ದವು. ಅವೆಲ್ಲ ಕೇಕ್ ತಂದು ಅವ್ನು ಕೇಕ್ ಕಟ್ ಮಾಡಿಸ್ಬೇಕಂತ ವೇಟ್ ಮಾಡತ್ತರ. ಇವಣ್ಣ ನಾವೆಲ್ಲ ನಾನು ಕೇಕ್ ಕಟ್ ಮಾಡಲ್ಲ, ಎಲ್ಲ ನನ್ನ ನಿನ್ನೆ ಅದ ಮೊನ್ನೆ ಅದ ಅಂತೇಳಿ ಹೇಳಕತ್ತಿದ್ದ. ಅಂತ ಪರಿ ನಾಚ್ತಾರಪ್ಪ ಹುಡುಗರು, ನಾವು ಬರ್ಡೇ ಮಾಡಕತ್ತಾರ ಹಿಂಗೆ ಮಾಡ್ತಾವೆ ಹುಡುಗರು. ಸೊ ಏನೇ ಇರಲಿ, ಬಟ್ ಅಂದ್ರೆ ಒಂದು
ಕೇಕ್ ಕಟ್ ಮಾಡ್ಸಕತ್ತೀವಿ. ಸೊ ನೋಡಮ್ಮ ಈಗ ಇದೊಂದು ಎಕ್ಸಸೈಸ್ ಇದೆಲ್ಲ ಮುಗಿಸ್ಕೊಂಡು ಈಗ ಒಳಗೆಲ್ಲ ಅದು ರೆಡಿ ಮಾಡ್ಲಾಗ್ತಾರೆ ಅವರು. ಸೊ ಅದಕ್ಕೆ ನಾವು ಕೇಕ್ ಕಟ್ ಮಾಡೋದಕ್ಕೆ ಹೋಗಮ್ಮಂತ. ಕೇಕ್ ಕಟ್ ಮಾಡ್ಬೇಕಾದ್ರೆ ನೋಡಮ್ಮ ಆಗ್ತೀನಿ ಅದೇನೇನು ಮಾಡ್ತೀವಿ ಏನೇನಿಲ್ಲ ಅಂತ ಕಿಶಿಂದ. ಇದು ನಮ್ಮದು ಲೆಗ್ ಎಕ್ಸ್ಟೆನ್ಷನ್. ಇದರಲ್ಲಿ ನಮ್ಮದು ನೋಡ್ಬೋದು ಪಂಪ್ ಅದೆಲ್ಲ ಹೆಂಗದ ಅಂತೇಳಿ. ಆಮೇಲೆ ಇದ್ರದ್ದು ರಿಲೇಟೆಡ್ ಏನಿರುತ್ತಲ್ಲ ಒಂದಿಷ್ಟು 2-3 ಇನ್ಸ್ಟಾದಾಗ ಸ್ಟೋರಿನ ಹಾಕಿರ್ತೀನಿ. ಸೊ ಬೇಕಿದ್ರೆ ಇನ್ಸ್ಟಾದಾಗಲ್ಲಿ ಹೋಗಿ ನೋಡ್ಬೋದು. ಕಂಪ್ಲೀಟ್ ವಿಡಿಯೋಲಿರುತ್ತೆ, ಲಿಂಕ್ ಬೇಕಿದ್ರೆ ಡಿಸ್ಕ್ರಿಪ್ಷನಲ್ಲಿರುತ್ತೆ, ಇದರಲ್ಲಿ ಚಾನಲ್ ಡಿಸ್ಕ್ರಿಪ್ಷನಲ್ಲಿ. ಸೊ ಹೋಗ್ರಿ, ಆಮೇಲೆ ನೋಡಿರಿ, ಆಮೇಲೆ ಫಾಲೋ ಮಾಡಿರಿ. ಈಗ ಪಾಪ ಕರಿಲತ್ತಾರ ನೋಡಮ್ಮ, ಹೋಗಿಸಿಂದ ಕೇಕ್ ಕಟ್ ಮಾಡ್ಸಮ್ಮ ಫಸ್ಟ್. ಅದಾದಮೇಲೆ ಮತ್ತೆ ಉಳಿದ್ರೆ ಎಕ್ಸಸೈಸ್ ನಮ್ದು ಏನಿರುತ್ತೆ ಏನಿಲ್ಲ ಅದೆಲ್ಲ ಕಂಟಿನ್ಯೂ ಮಾಡ್ಕೊಳಮ್ಮ. ಇದು ಮುಗಿಸ್ಕೊಂಡು ಹೋಗ್ಬೇಕಂತ. ಸೊ ಬರ್ರಿ ಒಂದು ಕೇಕ್ ಕಟ್ ಮಾಡ್ಸಮ್ಮ. ಕೇಕ್ ಕಟ್ ಮಾಡಿಸಿ ಮತ್ತು ನಮ್ದೇನು ರೆಗ್ಯುಲರ್ ಏನಿರುತ್ತೆ ಅದಕ್ಕೆ ನಾವು ಶಿಫ್ಟ್ ಆಗಮ್ಮಂತ. ಲೈಕ್ ಎಕ್ಸಸೈಸಸ್ಸು ನಮ್ಮದು ಮತ್ತು ವಾಪಸ್ ಕಾರ್ಡಿಯೋ ಅದೇನೇನು ನೋಡೋದಿರುತ್ತಲ್ಲ ಅದನ್ನು. ಸೊ ಈಗ ಕೇಕ್ ಕಟ್ ಮಾಡ್ಸೋಕೆ ಹೋಗಮ್ಮ. ಸೊ ಸ್ಟೇ ಟ್ಯೂನ್ಡ್. ಅವನು ಕೇಕ್ ಕಟ್ ಮಾಡೋದೆಲ್ಲ ಇತ್ತು. ಈಗ ನಮ್ದು ಉಳಿದಿತ್ತು ಎಕ್ಸಸೈಸ್. ಸೊ ಅದಕ್ಕೆ ಮತ್ತೆ ವಾಪಸ್ ನಾವು ಶಿಫ್ಟ್ ಆಗಿವಿ. ವೇಟೆಡ್ ಡಂಬಲ್ ಇದು. ಸೊ ಇದನ್ನು ಆಲ್ಮೋಸ್ಟ್ ಹೆವಿ ವೇಟೇ ಹೊಡೆದ್ವಿ. ಅದಾದಮೇಲೆ ನಮ್ಗೆ ಇದ್ರ ಜೊತೆ ನಾವು ಮಾಡ್ತೀವಿ ಕಾಪ್ಸ್ ಎಕ್ಸಸೈಸಸ್. ನಮ್ದು ಆಲ್ಮೋಸ್ಟ್ ಅಲ್ಲಿ ಎಕ್ಸಸೈಸ್ ಮುಗಿದಿರುತ್ತೆ, ಬಟ್ ಇದೊಂದು ಕಾಪ್ಸ್ ಎಕ್ಸಸೈಸ್ ಒಂದು ಉಳಿದಿತ್ತು. ಸೊ ಅದೊಂದು ಮಾಡ್ಕೊಂಡು ನಾವು ಹೋಗ್ತೀವಿ ನಮ್ಮದು ಇದಕ್ಕೆ ಕಾರ್ಡಿಯೋ. ಸೊ ಥ್ರೆಡ್ಮಿಲ್. ಸೊ ಆಲ್ಮೋಸ್ಟ್ ಒಂದು 55 ಮಿನಿಟ್ಸ್ ಹಿಟ್ ಮಾಡಿದ್ವಿ. ಅದಾದಮೇಲೆ ಮನೆಗೆ ಹೋಗಿ ವಾಕ್ ಮಾಡ್ಬೇಕಂತೈತೆ. ಆಮೇಲೆ ನಾಳೆ ರೆಸ್ಟ್ ಡೇ ಅಲ್ಲ. ಸೊ ಆಲ್ಮೋಸ್ಟ್ ಆಲ್ ಏನೇನು ಮಾಡೋದು ಆಗ್ತೀನಂತ. ಸೊ ಸ್ಟೇ ಟ್ಯೂನ್ಡ್. ಬಾಯ್. 9:25 ನೋಡ್ರಿ ಟೈಮು. ನಾವು ಹೊಂಟಿವಿ ಈಗ ಜಿಮ್ ಮುಗಿಸ್ಕೊಂಡು ಮನೆಗೆ. ಸೊ 1 hour ಆಯಿತು ವಾಕ್ ನಮ್ದಲ್ಲಿ. ಈಗ ಅದು ಹಾಕಿರ್ತೀನಿ ವೀಡಿಯೋನ. ಆಮೇಲೆ ಈಗ ಇವತ್ತು IPL ಸ್ಟಾರ್ಟ್ ಆಗ್ಯಾವ. ನಾವೇನು ನೋಡೋಂಗಿಲ್ಲ, ಬಟ್ ಆಲ್ಮೋಸ್ಟ್ ಇದ್ರೆ ಮುಂಬೈ ಮ್ಯಾಚಸ್ ನೋಡ್ತೀವಿ ಮ್ಯಾಕ್ಸಿಮಮ್. ಅದನ್ನು ರೋಹಿತ್ ಶರ್ಮಾ ಸಲಕ. ಬಟ್ ಬ್ಯಾಟಿಂಗ್ ಗೀಟಿಂಗ್ ಏನಾದ್ರು ಜಲ್ದಿ ಔಟ್ ಅನ್ನಪ್ಪ ಅದನ್ನು ನೋಡೋಂಗಿಲ್ಲ ಮ್ಯಾಚ್. ಯಾಕಂದರೆ ವಿ ಫೋಕಸ್ ಆನ್ ಅವರ್ ರೆಸ್ಟ್, ನಮ್ಮದು ನಿದ್ದೆ ಮೇಲೆ. ಯಾಕಂದರೆ ಅದು ಇಂಪಾರ್ಟೆಂಟ್ ನಮಗೆ. ಸೊ ಹಂಗಾಗಿ ಅಷ್ಟೇ, ಬಿಟ್ಟು ಇದೇನಿಲ್ಲ. ನೋಡಮ್ಮಂತ ಈಗ ಹೊಂಟಿವಿ. ಒಂದು 2 ಮಿನಿಟ್ಸ್ ಆಗ್ಬೋದು ಮ್ಯಾಕ್ಸಿಮಮ್. ಹೋಗಿ ಊಟ ಮಾಡಬೇಕಾದ್ರೆ ಸಿಗಮಂತ ನೋಡೋ. ಆಮೇಲೆ ಏನು ಮಾಡ್ತೀವಿ ಹಾಕ್ತೀನಂತ. ಬಾಯ್, ಟೇಕ್ ಕೇರ್. 9:45 ಟೈಮು. ಸೊ ನಾವು ಈಗ ಊಟ ಮಾಡ್ಲತ್ತೀವಿ ವಿತ್ ಅಮೆಜಾನ್ ಪ್ರೈಮ್ ಸ್ಕೈ ಫೋರ್ಸ್ ನೋಡ್ಲತ್ತೀವಿ. ಸೊ ನೋಡಮ್ಮ, ಇದಿಷ್ಟು ನಾಳೆ ಹೆಂಗೆ ರೆಸ್ಟ್ ಇರುತ್ತೆ. ಒಂದು ಸ್ವಲ್ಪ ಲೇಟ್ ಟೈಮ್ ಮಲ್ಗೋಬೋದು ಇವತ್ತು. ನೋಡಮ್ಮ ಅದೇನೇನು ಮಾಡ್ತೀವಿ ಆಗ್ತದೆ ಊಟ ಆದಮೇಲೆ. ಸೊ ಬಾಯ್, ಟೇಕ್ ಕೇರ್, ಕೀಪ್ ಸಪೋರ್ಟಿಂಗ್. ಟೈಮ್ 11 ಆಗ್ಯದ. ಒಂದು ಹಾಫ್ ಆನ್ ಅವರ್ ಹೋಗಿದ್ವಿ ವಾಕ್. ಸೊ ಇದು ಮುಗಿಸ್ಕೊಂಡು ನಾವು ಬಂದೀವಿ ವಾಪಸ್ಸು. ಸೊ ಈಗ ನೋಡಪ್ಪ, ಯಾವ್ದು RCB ಒಂದು ಮ್ಯಾಚ್ ಅದಲ್ಲ, ಅದೊಂದು ಸ್ವಲ್ಪ ಸ್ಕೋರ್ ನೋಡ್ಕೊಂಡು ಇನ್ನೊಂದು ಫಿಲ್ಮ್ ಅದೊಂದು ಫಿಲ್ಮನ್ನು ನೋಡ್ಕೊಂಡು ಮಲ್ಕೋಕೆ ಹೋಗ್ಬೇಕು. ಸೊ ಬಾಯ್, ಗುಡ್ ನೈಟ್, ಟೇಕ್ ಕೇರ್. ಮತ್ತು ಸಿಗಮಂತ ನಾಳೆ ಏನಂತೇನೆಲ್ಲ ಆಗ್ತೀನಂತ. ಸೊ ಇಟ್ ವಿಲ್ ಬಿ ರೆಸ್ಟ್ ಡೇ ಟುಮಾರೋ. ಟೇಕ್ ಕೇರ್.